ಈ ನಮ್ಮ ಕರ್ನಾಟಕದ ವ್ಯಕ್ತಿ ಮುಂಚೆ ರೋಡಲ್ಲಿ ಹಣ್ಣುಗಳನ್ನ ಮಾರ್ತಾ ಇರ್ತಾರೆ. ಇವತ್ತು ಅದೇ ವ್ಯಕ್ತಿ 400 ಕೋಟಿ ಲಾಭ ಮಾಡುವಂತ ಕಂಪ್ನಿನ ಹುಟ್ಟಾಕಿದ್ದಾರೆ. ಈ ವ್ಯಕ್ತಿ ನೇಮು ರಘುನಂದನ್ ಕಾಮತ್ ಅಂತ. ಇವರು ನಮ್ಮ ಕರ್ನಾಟಕದಲ್ಲಿ ಮುಂಚೆ ರೋಡಲ್ಲಿ ಹಣ್ಣುಗಳನ್ನ ಮಾರಾಟ ಮಾಡ್ತಿರ್ತಾರೆ. ಇವ್ರು ಒಂದು ಟೈಮಲ್ಲಿ ಇವ್ರ ಫ್ಯಾಮಿಲಿ ಜೊತೆ ಐಸ್ ಕ್ರೀಮ್ ತಿನ್ನಕ್ಕೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿರ್ತಾರೆ. ಅವಾಗ ಇವ್ರಿಗೆ ಒಂದು ಐಡಿಯಾ ಬರುತ್ತೆ, ಸ್ಟ್ರಾಬೆರಿ ಮ್ಯಾಂಗೋ ಅಂತೆಲ್ಲ ಇವ್ರು ಐಸ್ ಕ್ರೀಮ್ ಸೆಲ್ ಮಾಡ್ತಾರೆ. ಅದರಲ್ಲಿ ಒಂದೇ ಒಂದು ಚೂರು ಹಣ್ಣಿನ ಫ್ಲೇವರ್ ಇರೋದೇ ಇಲ್ಲ, ಇದು ಜಸ್ಟ್ ಕೆಮಿಕಲ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವರೊಂದು ಐಡಿಯಾ ಮಾಡ್ತಾರೆ, ನಿಜವಾದ ಹಣ್ಣನ್ನ ಯೂಸ್ ಮಾಡ್ಬಿಟ್ಟು ಐಸ್ ಕ್ರೀಮ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಇದೇ ಐಡಿಯಾನ ಅವ್ರ ಅಣ್ಣಂಗೆ ಹೋಗಿ ಹೇಳ್ತಾರೆ. ಅವ್ರ ಅಣ್ಣ ಇದನ್ನ ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ. ಇವರು ಬೇರೆ ಏನು ಮಾಡೋಕ್ಕಾಗಲ್ಲ ಅಂತ ಹೋಟ್ಲಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಇವ್ರು ಛಲ ಬಿಡದೆ ಮುಂಬೈನಲ್ಲಿ ಒಂದು ಸಣ್ಣ ಶಾಪ್ನ ಓಪನ್ ಮಾಡ್ತಾರೆ. ಆ ಶಾಪ್ ಎಷ್ಟು ಬೇಗ ಫೇಮಸ್ ಆಗುತ್ತೆ ಅಂದ್ರೆ ಆ ಶಾಪೇ ನ್ಯಾಚುರಲ್ ಐಸ್ ಕ್ರೀಮ್. ಈ ಐಸ್ ಕ್ರೀಮು ಬರ್ತಾ ಬರ್ತಾ ಜನಗಳಿಗೆ ಮಾತ್ರ ಇಷ್ಟ ಆಗೋದಲ್ದಲೆ ಬಾಲಿವುಡ್ ಸೆಲೆಬ್ರಿಟಿಗಳಿಗೂ ಇಷ್ಟ ಆಗುತ್ತೆ. ಆ ಸಣ್ಣ ಶಾಪಿಂದ ಅಮಿತಾಬ್ ಬಚ್ಚನ್, ದಿಲೀಪ್ ಕುಮಾರ್ ಎಲ್ಲರೂ ಐಸ್ ಕ್ರೀಮ್ ತರಿಸ್ಕೊಂಡು ತಿಂತಿರ್ತಾರೆ. ಇದೇ ರೀತಿ ಫೇಮಸ್ ಆಗ್ತಾ ಆಗ್ತಾ ಇವತ್ತು ಇವ್ರದ್ದು ಇಂಡಿಯಾದಲ್ಲಿ 160 ಔಟ್ಲೆಟ್ಸ್ ಇದಾವೆ. ಇವತ್ತು ಇವರು ಒಂದು ವರ್ಷಕ್ಕೆ 400 ಕೋಟಿ ಸೇಲ್ಸ್ ಮಾಡ್ತಿದ್ದಾರೆ.